ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇವರೆಲ್ಲರೂ ಔಟಿಂಗು ಪಾರ್ಟಿ ಅಂತ ಹೋಗ್ತಾನೆ ಇರ್ತಾರೆ. ನಾನೇನ್ ಮಾಡ್ಬಾರ್ದು ಕೆಲ್ಸ ಏನ್ ಮಾಡ್ತಿಲ್ಲ. ಸೊ ನೀನ್ ಹೇಳ್ಕೊಂಡ್ರು ನನ್ಗೇನ್ ಭಯ ಇಲ್ಲ. ಹೋಗಲೇ. ಸರಿ ಹೇಳ್ತೀನಿ, ಬಟ್ ಅಪ್ಪ ಅಮ್ಮಂಗಲ್ಲ. ಯಾರ್ಗೆ? ಅಮ್ಮಮ್ಮಂಗೆ ಹೇಳ್ತೀನಿ. ಆಕ್ಚುಲಿ ನಾನು ಕೇಳಿದ್ ಕೊಟ್ಟಿದ್ದಿದ್ರೆ ಅಮ್ಮಮ್ಮ ಕರಿಯೋದು, ಜುಟ್ಟಿಟ್ಕೊಳ್ಳೋದು, ಹೊಡಿಯೋದು ಇವೆಲ್ಲ ಇರ್ತಿರ್ಲಿಲ್ವೇನೋ. ಏನೋ ನೀನ್ ಹಣೆ ಬರ, ನೀನೇ ನೋಡ್ಕೋ. ಬಾಯ್ಲಿ. ಓಕೆ ನಿನ್ಗೇನ್ ದುಡ್ಡು ತಾನೆ ಬೇಕಾಗಿರೋದು. ಅಮ್ಮಮ್ಮಂಗೇನ್ ಹೇಳ್ಬೇಡ. ಎಸ್, ನನ್ನ ಹತ್ರ 7,000 ಇದೆ. 3,000 ಕಳಿಸ್ತೀನಿ. ಕಳ್ಸಿದೀನಿ ನೋಡು. ನಿನ್ನ ಹತ್ರ ಇರೋದು 7,000 ತಾನೆ? ಇನ್ನು 500 ಕಳ್ಸು. ಲೋ, ನನ್ನ ಹತ್ರ ಇರೋದು 4,000 ಅಷ್ಟೇ. ಇವತ್ ನಾನು ಆಚೆ ಹೋಗ್ಬೇಕು. ಈಗ ಕಳಿಸ್ತೀಯೋ ಅಥವಾ? ನೋಡ್ ಕಳ್ಸಿದೀನಿ. ಓ ಮೈ ಗಾಡ್, ಸೋ ಕ್ಯೂಟ್ ಸಿಸ್ಟರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಬಾಯ್. ಅಯ್ಯೋ, ಇವಾಗ ಹೆಂಗಪ್ಪ ಹೋಗೋದು? ಅಮ್ಮ, ನಾನು ಇಲ್ಲೊಂದು ಬುಕ್ ಇಟ್ಟಿದ್ದೆ, ನೋಡ್ದ್ಯಾ? ಅಮ್ಮ, ನಿನ್ನೆ ಕೇಳ್ತಾ ಇರೋದು. ಅಲ್ಲೊಂದು ಬುಕ್ ಇಟ್ಟಿದ್ದೆ, ನೋಡ್ದ್ಯಾ? ನಾನಂತೂ ನೋಡಿಲ್ಲಪ್ಪ. ಗಂಗೆ, ನೀನೇನೆ ಇಲ್ಲಿ? ಹೇ ಗಂಗೆ, ಅಭಯಲ್ಲೇ ಒಬ್ಳೆ ಬಂದ್ಯಾ? ನಿನ್ ಅಳಿಯಂದ್ರು ಬರ್ಲಿಲ್ಲ ಅಮ್ಮ. ಅಮ್ಮಮ್ಮನ್ ಜೊತೆ ಸ್ಟೇಷನ್ಗೆ ಹೋಗಿದ್ದಾರೆ. ನನ್ಗೂ ಮನೇಲಿ ಒಬ್ಳಿಗೆ ತುಂಬಾ ಬೋರ್ ಆಗ್ತಾ ಇತ್ತಾ, ಅದಕ್ಕೆ ಬಂದ್ಬಿಟ್ಟೆ. ಸ್ಟೇಷನ್ಗ ಯಾಕೆ ಹೋಗಿದ್ದಾರೆ? ಅದೇಮ್ಮ, ಅಭಯ್ ಅವ್ರ ಮೇಲೆ ಆ ರೌಡಿಗಳು ಅಟ್ಯಾಕ್ ಮಾಡಿದ್ರಲ್ಲ, ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದಿಕ್ಕೆ. ಹೌದಾ? ಅಭಯ್ ಹುಷಾರಾದ್ನಾ? ಓ, ಆರಾಮಾಗಿದ್ದಾರೆ. ಅಮ್ಮಮ್ಮನೇ ಅಭಯ್ನ ಕರ್ಕೊಂಡು ಸ್ಟೇಷನ್ಗೆ ಹೋದ್ರ? ಎಷ್ಟು ಧೈರ್ಯವಂತರಲ್ವಾ ಅವರು. ನಮ್ಗೆಲ್ಲ ಪೊಲೀಸ್ ಅಂತ ಕೇಳಿದ್ರೇನೆ ಭಯ ಆಗತ್ತೆ. ನಿಜಕ್ಕೂ ಅಮ್ಮಮ್ಮ ಎಲ್ಲ ಹೆಣ್ಮಕ್ಳಿಗೂ ಸ್ಫೂರ್ತಿ ಕಣೆ. ಮತ್ತೆ ನಮ್ಮಮ್ಮಮ್ಮ ಅವರು ರೋಲ್ ಮಾಡೆಲ್, ಗೊತ್ತಾ? ಅಲ್ಲಮ್ಮ, ನಾನ್ ಯಾವಾಗ್ಲೂ ಡೇರ್ ಡೆವಿಲ್ ತರ ಇರ್ತೀನಿ. ಆದ್ರೆ ನನ್ ಧೈರ್ಯಕ್ ಮಾತ್ರ ಭಂಡ ಧೈರ್ಯ ಅಂತ ಬೈತಿಯಲ್ಲ ನೀನು. ಹೆಣ್ಮಕ್ಳು ಇಷ್ಟು ಧೈರ್ಯ ಮಾಡ್ಬಾರ್ದು ಅಂತ ಅಂತ್ಯ, ಆದ್ರೆ ಅಮ್ಮಮ್ಮಂಗೆ ಹೊಗಳ್ತೀಯ ಅಲ್ವಾ? ನನಗೆ ನನ್ ಮಗಳ ಧೈರ್ಯದ ಬಗ್ಗೆನೂ ಹೆಮ್ಮೆ ಇದೆ ಕಣೆ. ನನ್ ಮಗಳಿಗೆ ಯಾರ್ ಭಯಾನೂ ಇಲ್ಲ ಅನ್ನೋ ಖುಷಿನೂ ಇದೆ. ಆದ್ರೆ ಸ್ವಲ್ಪ ತಾಳ್ಮೆ ಕಡಿಮೆ, ಅದೇ ಭಯ. ಅಪ್ಪ ಓ ಕೆಲ್ಸಕ್ ಹೋಗಿದಾರಲ್ವಾ? ಹೌದು. ಎಲ್ಲಿ? ನಮ್ ತಾತಪ್ಪನೂ ಕಾಣಿಸ್ತಾ ಇಲ್ವಲ್ಲ? ಇಲ್ಲೇ ಎಲ್ಲೋ ಆಚೆ ಹೋಗಿರ್ಬೇಕ್ ಕಣೆ. ಗಂಗೆ, ಇವತ್ ಸಂಜೆವರೆಗೂ ಇಲ್ಲೇ ಇರ್ತೀಯ ತಾನೆ? ಛೇ, ಏನಕ್ಕ ನೀನ್ ಈ ತರ ಮಾತಾಡ್ತಾ ಇದೀಯಾ? ನಾನ್ ನಿನ್ ಹತ್ರ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಒಂದ್ 4 ದಿನ ತವ್ರ ಮನೇಲಿ ಉಳ್ಕೊಳ್ಳೋಣ ಅಂತ ಬಂದ್ರೆ ನನ್ನನ್ ಸಂಜೆನೆ ಕಳ್ಸೋ ಪ್ಲಾನ್ ಅಲ್ಲಿ ಇದ್ಯಾ? ಆಯ್ತು ಬಿಡು, ಹೋಗ್ತೀನಿ ನಾನು. ಏ ಕತ್ತೆ, ನೀನ್ ಇಲ್ಲೇ ಇರ್ತೀಯ ಅಂದ್ರೆ ಇಲ್ಲೇ ಇರು ಅಂತ ಹೇಳ್ತಾ ಇದ್ದೆ. ಆದ್ರೆ ನಿನ್ ಗಂಡನ್ ಮನೆಯವರು ಬೇಜಾರ್ ಮಾಡ್ಕೊಳಲ್ವಾ? ಹೌದು, ನನಗೂ ನನ್ ಗಂಡನ್ ಬಿಟ್ಟಿರೋದು ತುಂಬಾ ಕಷ್ಟ. ಆಹಾ, ಮದ್ವೆ ಆದ್ರೂ ಈ ಹುಡ್ಗಾಟ್ಗೆ ಬಿಟ್ಟಿಲ್ಲ ನೋಡು. ಅದ್ ಸರಿ, ಅಭಯ್ ಕೆಲ್ಸ ಮುಗಿಸ್ಕೊಂಡ್ ಇಲ್ಲಿಗೆ ಬರ್ತಾನಾ? ಹಾ ಅಮ್ಮ, ಸಂಜೆ ಬಂದ್ ನನ್ನನ್ ಕರ್ಕೊಂಡ್ ಹೋಗ್ತಾರಂತೆ. ಅಲ್ಲ, ತಾಯಿ ಮಗಳು ಬರೀ ಈ ತರ ಕತೆ ಹೊಡ್ಕೊಂಡ್ ನನ್ ಹೊಟ್ಟೆ ತುಂಬಿಸ್ಬಿಡ್ತೀರೋ ಅಥವಾ ಕುಡಿಯಕ್ಕೆ ಟೀ ಕಾಫಿ ಏನಾದ್ರು ಕೊಡ್ತಿರೋ? ಈರೇ ತಗೊಂಡ್ ಬರ್ತೀನಿ. ಹೇ ತರ್ಲೆ, ಬಾ ಕೂತ್ಕೋ. ಅಭಯ್ ಹೇಗಿದ್ದಾನೆ? ಏನೋ ಗಲಾಟೆ ಏಟ್ ಬಿತ್ತು ಅಂತ ಗೌರಿ ಹೇಳ್ತಾ ಇದ್ಲು. ಹುಷಾರಾಗಿದ್ದಾನೆ? ಅಂಥದ್ದೇನಿಲ್ಲಮ್ಮ, ಆರಾಮಾಗಿದ್ದಾರೆ. ಒಂದ್ ಚಿಕ್ಕ ಗಾಯ ಅಷ್ಟೇ. ಸದ್ಯ ದೇವ್ರ ದಯೆಯಿಂದ ಚಿಕ್ಕದ್ರಲ್ಲೇ ಆಯ್ತಲ್ಲ, ಇಷ್ಟೇ ಸಾಕ್ಬಿಡು. ಮತ್ತೆ ಮಧ್ಯಾಹ್ನ ಏನ್ ಅಡ್ಗೆ ಮಾಡಿದ್ದೆ?
ಅಖಿಲ ಏನ್ ಮಾಡ್ತಾ ಇದ್ಯಾ? ಏನೂ ಇಲ್ಲ. ನೀನೇನ್ ಬಂದಿದ್ದು? ಏನಿಲ್ಲಪ್ಪ, ಸುಮ್ಮನೆ ಬಂದೆ. ಹೌದು, ನೀನ್ ಯಾಕೆ ಒಂಥರ ಟೆನ್ಷನ್ ಅಲ್ಲಿದ್ಯಾ? ನನಗೆ ಈಗ ಮಾತಾಡಕ್ ಮೂಡಿಲ್ಲ. ದಯವಿಟ್ಟು ಹೋಗು. ಸರಿ. ಅಖಿಲ, ನಿನ್ಗೊಂದ್ ಸಣ್ಣ ಪ್ರಶ್ನೆ ಕೇಳಲಾ? ಅದೇನ್ ಕೇಳ್ಬೇಕು ಕೇಳ್ಬಿಟ್ಟು ಹೊರಡು. ಅಯ್ಯಯ್ಯ, ಯಾಕಿದು? ಮಾತಾಡಿದ್ರೆ ಒಳ್ಳೆ ಕಾದಿರೋ ಎಣ್ಣೆಗೆ ಸಾಸಿವೆ ಹಾಕಿರೋ ಹಾಗೆ ಚಿಟಪಟ ಅಂತ ಸಿಡಿತಾ ಇದ್ಯಾ? ಅದೇನೋ ಕೇಳ್ಬೇಕು ಅಂದೆ ಅಲ್ವಾ? ಕೇಳ್ಬಿಟ್ಟು ಹೊರಡು. ಏನಿಲ್ಲ, ಅದು ಅಭಯ್ ಹಿಂದೆ ರೌಡಿಗಳನ್ನ ಚೂ ಬಿಟ್ಟು ಹೊಡೆಸಿದ್ದು ನೀನಲ್ಲ ತಾನೇ? ಸರಿ, ನಾನು ಮಾಡ್ತೀನಿ. ಮೇಡಮ್ ನಮಸ್ತೆ. ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಮೇಡಮ್, ಏನು ತಗೊಂತೀರಾ ಕುಡಿಯೋದಿಕ್ಕೆ? ಏನು ಬೇಡಪ್ಪ, ಇವನೇ ನನ್ನ ಮೊಮ್ಮಗ ಅಭಯ್. ಹಾಯ್ ಅಭಯ್. ಹಾಯ್ ಇನ್ಸ್ಪೆಕ್ಟರ್. ಮೇಡಮ್, ನೀವು ಹೇಳಿದ್ರಲ್ಲ ನಿಮ್ಮ ಮೊಮ್ಮಗನಿಗೆ ಥ್ರೆಟ್ ಮಾಡಿದ್ರು ಅಂತ, ಅವ್ರನ್ನೆಲ್ಲ ಒಳಗಡೆ ಹಾಕಿದ್ದೀನಿ ಮೇಡಮ್. ನೀವು ಒಂದೇ ಒಂದು ಕಂಪ್ಲೇಂಟ್ ಕೊಡಿ ಮೇಡಮ್, ಉಳ್ದಿದ್ದು ನಾನು ನೋಡ್ಕೊಂತೀನಿ. ರೀ ಚಂದ್ರಪ್ಪ. ಎಸ್ ಸರ್. ಆ ವೈಟ್ ಶೀಟ್ ಮತ್ತೆ ಪ್ಯಾಡ್ ತಗೊಂಬನ್ರಿ. ಓಕೆ ಸರ್. ತಗೊಳ್ಳಿ ಮೇಡಮ್, ಇದರಲ್ಲಿ ಒಂದು ರಿಟರ್ನ್ ಕಂಪ್ಲೇಂಟ್ ಬರ್ದ್ಕೊಡಿ. ಮಿಕ್ಕಿದ್ದು ನಾನು ನೋಡ್ಕೊತೀನಿ. ಹಾಂ. ಅಮ್ಮಮ್ಮ. ಹಾಂ, ತಗೊಳ್ಳಿ. ನಾವು ಕಂಪ್ಲೇಂಟ್ ಕೊಡೋಕ್ಕೂ ಮುಂಚೆನೆ ಇವ್ರನ್ನ ಅರೆಸ್ಟ್ ಮಾಡಿ ಕೆಲಸ ಶುರು ಮಾಡಿದ್ರಲ್ಲ, ತುಂಬಾ ಥ್ಯಾಂಕ್ಸ್ ಇನ್ಸ್ಪೆಕ್ಟರ್. ಅಯ್ಯೋ, ಥ್ಯಾಂಕ್ಸು ನಾನು ನಿಮ್ಗೆ ಹೇಳಬೇಕು. ಇವತ್ತಿನ ದಿವಸ ನಾನು ಈ ಸ್ಥಾನದಲ್ಲಿ ಕೂತಿದ್ದೀನಿ ಅಂದರೆ ಅದು ನಿಮ್ಮಿಂದನೇ ಮೇಡಮ್.